ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಬಜೆಟ್ ಮೀಟಿಂಗ್ ಮಾತಾಡ್ತಾ ಇದ್ದೇನೆ. ಬಸವಣ್ಣವರನ್ನ CM ಅವರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅದೇ ಪ್ರಕಾರ ನಮ್ಮಲ್ಲಿ ಇವತ್ತು ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣವರ ಫೋಟೋ ಇರಬೇಕು ಅಂತ ಹೇಳಿ ಆದೇಶ ಆಗಿತ್ತು. ಇವತ್ತು 17ನೇ ತಾರೀಕು ಎಲ್ಲ ತಾಲೂಕು ಕಚೇರಿಯಲ್ಲಿ ಮಾಡಬೇಕು ಅಂತ ಆದೇಶ ನಿನ್ನೆ ನಮಗೆಲ್ಲರಿಗೂ ಬಂದಿತ್ತು. ಇವತ್ತಿನ ಪ್ರಕಾರ ಬಸವಣ್ಣವರು ಭಾವಚಿತ್ರ ಹಾಕೊಂಡಿವಿ ಅಂತ ತಕ್ಷಣ ಇದೇನಿಲ್ಲ. ಬಸವಣ್ಣವರು ಎಲ್ಲರ ಹೃದಯದಲ್ಲಿ ಆ ಪ್ರತಿಮೆ ಯಾರ ಕೈಯಲ್ಲೂ ಅಲ್ಲಾಡಿಸೋದಕ್ಕೆ ಆಗೋದಿಲ್ಲ. ಈಗ ನಮ್ಮ ಇತಿಹಾಸ ಬಸವಣ್ಣವ್ರ ಬಗ್ಗೆ ಬಹಳ ತಿಳ್ಕೊಂಡಿರೋರು ಉಪನ್ಯಾಸ ಕೊಟ್ಟರು. ನಿಜ, ಕಾಯಕವೇ ಕೈಲಾಸ. ಇದನ್ನು ಯಾರು ಅರ್ಥ ಮಾಡ್ಕೊಂತಾರೆ ಅಂತಂದ್ರೆ, ನಿಜವಾಗಿ ಕಾಯಕದಲ್ಲಿ ನಂಬಿಕೆ ಇರುವಂಥವರಿಗೆ ಅದು ಕೈಲಾಸ. ಶಿವ ಇಲ್ಲೇ ಇದ್ದಾನೆ, ಇಲ್ಲಿ ಹೂವಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಗೋಡೆಯಲ್ಲಿ ಇದ್ದಾನೆ, ಎಲ್ಲ ಕಡೆ ಶಿವ ಇದ್ದಾನೆ. ಅವ್ರಿಗೆ ನಾವು ಜಗಜ್ಯೋತಿ ಬಸವಣ್ಣವರು ಅಂತ ಹೆಸರು ಹೇಳ್ತೀವಿ. ಜಗಕ್ಕೆ ಜ್ಯೋತಿಯನ್ನು ತೋರಿಸಿರುವಂತ ಬಸವಣ್ಣ ಅಂದ್ರೆ ಅಂಧಕಾರವನ್ನು ಕಳೆದು ಜ್ಯೋತಿಯನ್ನು ಬೆಳಗಿಸಿರುವಂತ ಕ್ರಾಂತಿಕಾರಿಯಾಗಿರುವಂತ ವ್ಯಕ್ತಿ ನಮ್ಮ ಬಸವಣ್ಣ. 12ನೇ ಶತಮಾನದಲ್ಲಿ, ಇವಾಗ ನಾವು ಕ್ರಾಂತಿ ಮಾಡ್ತಿದೀವಿ ಅಂದ್ರೆ ನಾನು ಒಪ್ಪಲ್ಲ. 12ನೇ ಶತಮಾನದಲ್ಲಿ ತುಂಬಾ ಜಾತಿ ಬಗ್ಗೆ ತುಂಬಾ ಅಂಧಕಾರದ್ದು ಮೂಢನಂಬಿಕೆಗಳನ್ನು ಇಟ್ಟಿರೋ ಸಮಯದಲ್ಲಿ ಬಸವಣ್ಣವರು ಕ್ರಾಂತಿ ಹೆಜ್ಜೆಗಳನ್ನು ಇಟ್ಕೊಂಡು ಹೋದರು. ಎಲ್ಲರಿಗೂ ಲಿಂಗ ಕಟ್ಟಿದ್ರು. ಅವರು ಲಿಂಗ ಕಟ್ಟಿಸ್ಕೊಂಡು ಬಂದವರು ಗುರುಗಳು ಇಲ್ಲ. ಬೇರೆಯವರಿಗೂ ಅವರ ಮುಖಾಂತರವಾಗಿ ಎಲ್ಲಾ ಜಾತಿಯವರು ಯಾರು ಬಂದು ಲಿಂಗ ಕಟ್ಟಿಸ್ಕೊಂಡು ಲಿಂಗಾಯತ ಹಾಕೋಕ್ಕೆ ಇಷ್ಟಪಟ್ಟಿರೋರು ಅಂತ ತಿಳ್ಕೊಂಡು ಬಂದವರಿಗೆ ಬಸವಣ್ಣವರು ಅವಾಗ ಲಿಂಗ ದೀಕ್ಷೆಯನ್ನು ಕೊಟ್ಟರು. ಅವತ್ತು ಕೊಟ್ಟಾಗ ಬಿಜ್ಜಳ ಸಂಸ್ಥಾನದಲ್ಲಿ ಕಲ್ಯಾಣದಲ್ಲಿ ಇದ್ದಾಗ ಅವತ್ತು ಒಂದು ದೊಡ್ಡವಾದ ಕ್ರಾಂತಿ ಆಯಿತು. ಯಾಕಂದ್ರೆ ಎಲ್ಲ ಜಾತಿಗೂ ಲಿಂಗ ಕಟ್ತಾ ಇದ್ದಲ್ಲ. ಮನಸ್ಸಲ್ಲಿ ಶುದ್ಧತೆ ಇಟ್ಕೊಂಡವರು ಎಲ್ಲರೂ ಲಿಂಗ ಕಟ್ತಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಅದನ್ನ ಮಾಡಿದವರೇ ನಮ್ಮ ಬಸವಣ್ಣ. ಇವತ್ತು ನಾವೆಲ್ಲ ಅವ್ರನ್ನ ಯಾಕೆ ಉಟ್ಕೊಳ್ತೀವಿ ಅಂತಂದ್ರೆ, ಎಲ್ಲ ಜಾತಿಗಳನ್ನು ಹೆಣ್ಮಕ್ಳು ಗಂಡ್ಮಕ್ಳು ಅಂದ್ರೆ ಬೇರೆ ಭಾವ ಇಲ್ಲದೆ ಸಮಾನವಾಗಿ ಕಂಡಿರುವಂತ ವ್ಯಕ್ತಿ ನಮ್ಮ ಜಗಜ್ಯೋತಿ ಬಸವಣ್ಣ. ಹೆಣ್ಮಕ್ಳಿಗೂ ಹಕ್ಕಿದೆ ಅಂತ ತೋರಿಸಿಕೊಟ್ಟಿರುವಂತ ವ್ಯಕ್ತಿ ಅವರು. ಅನುಭವ ಮಂಟಪದಲ್ಲಿ ಅಧ್ಯಕ್ಷರಾಗಿದ್ದರು ಅಲ್ಲಮ್ಮ ಪ್ರಭು ಅವರಿದ್ರು. ಅವರ ಜೊತೆಗೆ ನನಗೆ ತಿಳಿದ ಮಟ್ಟಿಗೆ ಅದು ನಾನು ರೈಟ್ ಆಗಿ ಗೊತ್ತಿಲ್ಲ, 200 ಜನರು ಶರಣರು ಆ ಅನುಭವ ಮಂಟಪದಲ್ಲಿ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಸಮಾನಾಂತರವಾಗಿ ಸ್ಥಾನ ಇತ್ತು ಅಂತ ನಾನು ಹೇಳಿದ್ದೆ. ನಮ್ಮ ಅಂಬಿಗರ ಚೌಡಯ್ಯ, ಹರಡಯ್ಯವರು, ಇಷ್ಟೊಂದು ಜನಗಳನ್ನು ನಾವು ಕೇಳ್ಕೊಂತ ಬಂದಿದ್ದೇವೆ. ಮಾದೇಗರ ಜಗಯ್ಯವರು, ಅಕ್ಕಮಹಾದೇವಿ, ನೀಲಾಂಬಿಕೆಯವರು, ಮನೆಯವರಾದವರು ನೀಲಾಂಬಿಕೆ, ಗಂಗಾಂಬಿಕೆಯವರು, ಅಕ್ಕಮಹಾದೇವಿಯವರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ಇಷ್ಟು ಜನನನ್ನು ಇಟ್ಟು ವಚನ ಸಂಪುಟಗಳು ತಮ್ಮ ಅನುಭವಗಳ ಮಾತುಗಳನ್ನು ಹೇಳ್ಕೊಂಡು, ತಮ್ಮ ವಚನಗಳು, ತಮ್ಮ ಇಷ್ಟ ದೇವತೆಗಳನ್ನು ನಾಮ ಅಂಕಿತ ಮಾಡಿಕೊಂಡು ಇಟ್ಕೊಂಡಿರುವಂಥ ಜನರ ಎಲ್ಲ ವಚನ ಸಂಪತ್ತನ್ನು ಮಾಡಿ ಇಟ್ಟಿದ್ರು. ಇವತ್ತು ನಾವು ಏನು ವಚನಗಳು ಹಾಡ್ತೀವಿ, ಕೇಳ್ತೀವಿ, ಓದ್ತೀವಿ, ನಾಟ್ಯ ಮಾಡ್ತೀವಿ,
ಇದೆಲ್ಲನೂ ಅವರು ಮಾಡಿರುವಂಥ ಸಂಪತ್ತು, ವಚನ ಸಂಪತ್ತು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಮ್ಮ ತಂದೆಯವರು ಆ ಟೈಮಲ್ಲಿ ಇದ್ದಾಗ ವಚನ ಸಂಪುಟ ಅಂತೇಳಿ 4 ಸಂಪುಟವನ್ನು ಬಿಡುಗಡೆ ಮಾಡಿದ್ರು. ಆ ವಚನ ಸಂಪತ್ತನ್ನು ಕಾಪಾಡಿದವರೆಲ್ಲರೂ ವಿಚಾರದಿಂದ ಉಳಿವಿ ಬರಬೇಕಾಗಿತ್ತು. ಕ್ರಾಂತಿ ಆದಾಗ ಬಸವಣ್ಣವರು ಕೂಡಲ ಸಂಗಮಕ್ಕೆ ಬಂದು ಬೇರೆಯವರೆಲ್ಲ ಅವರು ಸಂಪತ್ತು ಕಾಪಾಡಬೇಕಾಗಿತ್ತು. ಆ ಸಂಪತ್ತು ಕಾಪಾಡೋಕ್ಕೋಸ್ಕರ ಉಳಿವಿ ತನಕ ಪ್ರಯತ್ನ ಮಾಡಿ ಆ ಸಂಪತ್ತನ್ನು ಉಳಿಸಿ ಬಚ್ಚಿಟ್ಕೊಂಡು ಕಾಪಾಡಿಕೊಂಡು ಅದನ್ನು ತಗೊಂಡು ಹೋಗಿ ಒಂದು ಸಂಗ್ರಹಣೆ ಮಾಡಿದ್ದಕ್ಕೆ ನಮ್ಗೆ ಇವತ್ತೆಲ್ಲರಿಗೂ ವಚನಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ಸಂಗೀತ ಕಲಿತಿದ್ದಾಗ ನಾವೆಲ್ಲ ವಚನಗಳೇ ಹೇಳ್ತಿದ್ವಿ. ಎಲ್ಲರೂ ವಚನಗಳು, ಅಕ್ಕಮದೇವಿ, ಬಸವಣ್ಣವರು, ಅಲ್ಲಮಪ್ಪನವ್ರದ್ದು, ಹರಡಯ್ಯವ್ರದ್ದು, ಚೌಡಯ್ಯವ್ರದ್ದು, ಮಾಚಿದೇವರದ್ದು, ಈ ಸಾಂಗ್ ಎಲ್ಲ ನನಗೆ ಸಂಗೀತಗಾರರು ಕಲಿಸ್ಕೊಡ್ತಾ ಇದ್ರು. ನನಗೆ ತುಂಬಾ ಇಷ್ಟವಾಗಿದ್ದು ವಚನ ಅಂದ್ರೆ ಉಳ್ಳವರು ಶಿವಾಲಯ ಕಟ್ಟಿ. ಇದು ಹಾಡಿದೆಯಲ್ಲ, ಅದರ ಅರ್ಥ ಆ ಹಾಡು ಹೇಳ್ಬೇಕಂದ್ರೆ ಬೈತು ಅಂತ. ಅದರ ಅರ್ಥ ನನಗೆ ಇವತ್ತು ಕೇದಾರದಲ್ಲಿ ನಾನು ಖಂಡಿತಂದನೆ ಕೂತಾಗ ಶಿವನ ಮುಂದೆ ಈ ಹಾಡವನ್ನು ಹೇಳ್ತಾರೆ. ವಾರಗಟ್ಟಲೆ ಅಲ್ಲಿ ಉಳಿತಾ ಇದ್ದಾರೆ. ಆ ಹಾಡು ನಾವು ನಾನೇನು ಮಾಡಲ್ಲಯ್ಯ ನಾವು ಬಡವನಯ್ಯ, ಈ ಅರ್ಥ ಇದೆ ಅಲ್ಲ, ನನ್ನ ದೇಹವೇ ದೇಗುಲ, ಎನ್ನ ಕಾಲೇ ಕಬ್ಬಲಯ್ಯ, ದೇಹವೇ ದೇಗುಲಯ್ಯ. ಈ ಅರ್ಥ ತಿಳ್ಕೊಳ್ಳೋರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಎಂಥ ಒಳ್ಳೆಯ ಪದಗಳನ್ನು ಜೋಡಿಸಿ ಬಸವಣ್ಣವರು ಬರೆದ್ರು ಅಂತಾರೆ. ಅವರ ಅಂಕಿತ ನಾಮ ಕೂಡಲ ಸಂಗಮ. ಕೊನೆಗೆ ಅವರು ಲಿಂಗೈಕ್ಯ ಆಗಿದ್ರು ಸಹ ಕೂಡಲ ಸಂಗಮ. ನಾವು ಹೋದಾಗ ತುಂಬ 35 ವರ್ಷದ ಕೆಳಗೆ ಹೋದಾಗ ಕೂಡಲ ಸಂಗಮ ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ. ಅದು ಅಭಿವೃದ್ಧಿ ಆಗೋದಕ್ಕೆ ಹೆಸರು ಹೇಳೋಕೆ ಇಷ್ಟಪಡ್ತೇನೆ. ಆ ಹೆಸರು JH ಪಟೇಲ್. ಕೂಡಲ ಸಂಗಮ ಅಭಿವೃದ್ಧಿ ಆಗೋದಕ್ಕೆ ನೀವೆಲ್ಲ ಕೆಳಗಡೆ ಹೋಗ್ತಿರಲ್ಲ ನದಿ ಒಳಗೆ, ಅವರು ಲಿಂಗೈಕ್ಯ ಸ್ಥಾನಕ್ಕೆ, ಅದಕ್ಕೆಲ್ಲ ಕಾರಣಕರ್ತರು ನಮ್ಮ JH ಪಟೇಲ್. ಅದ್ರ ಜೊತೆಗೆ ಇನ್ನೊಬ್ಬ ದುಡ್ದಿರುವಂಥ ವ್ಯಕ್ತಿ IAS ಆಫೀಸರ್ ಆಗಿದ್ರು ಜಾಮರಾವ್. ಅವರು ಇದ್ದಿದ್ದಕ್ಕೆ ಇವತ್ತು ಆ ಕೂಡಲ ಸಂಗಮ ನೋಡೋದಕ್ಕೆ 2 ಕಣ್ಣು ಸಾಕು. ಈ ಥರದಲ್ಲಿ ಎಲ್ಲರೂ ಒಂದೊಂದು ಯಾರ್ಯಾರ ಕೈಯಲ್ಲಿ ಏನೇನು ಇರುತ್ತೆ, ಅಧಿಕಾರ ಇದ್ದಾಗ ಏನು ಮಾಡಬೇಕು ಅಂತ ಮನಸ್ಸಿರುತ್ತೋ ಅವರೆಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಬಸವಣ್ಣವ್ರ ಬಗ್ಗೆ ಯಾರಿಗೂ ಎಲ್ಲರಿಗೂ ಇಷ್ಟವಾದ ಮೇಲು ಕೀಳು ಅನ್ನೋ ಪ್ರಶ್ನೆನೇ ಬರೋಲ್ಲ. ನಿನ್ನೆ CM ಅವರಾದ ಸಿದ್ದರಾಮಯ್ಯ ಸರ್ ಅವರು ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿದ್ರು. ಒಂದು ಕಾಲದಲ್ಲಿ ಏನಾಯಿತು ಅಂತ ನಿಮಗೂ ಗೊತ್ತಿದೆ. ಅದನ್ನ ಹೇಳೋದ್ರಲ್ಲಿ ರಾಜಕೀಯ ಆಗುತ್ತೆ, ಹೇಳಬಾರ್ದು. ಒಬ್ಬೊಬ್ಬರು ಅಧಿಕಾರಿಗಳು ಆಗಲಿ ಅಥವಾ CM ಆಗಿರಲಿ ಅಥವಾ ಮಂತ್ರಿಗಳು ಆಗಿರಲಿ, ಅವರವ್ರ ಕಾಲದಲ್ಲಿ ತಮ್ಮ ತಮ್ಮ ಏನಿರುತ್ತೋ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಸಮಾಜಕ್ಕೂ ಮಾಡಿದ್ದಾರೆ, ನಮ್ಮ ಸಮಾಜಕ್ಕೂ ಮಾಡಿದ್ದಾರೆ. ಇವತ್ತು ನನಗೆ ಒಂದು ಪಿಚ್ ಅನಿಸ್ತು. ಬಸವಣ್ಣವ್ರದ್ದು ಕಾರ್ಯಕ್ರಮ ಇವತ್ತು ಫೋಟೋ ಹಾಕೋರು ಅನ್ನೋದು ನಮ್ಮ ಲಿಂಗಾಯತ್ ಕಮ್ಯುನಿಟಿಯವರು ಬಹಳ ಕಮ್ಮಿ ಇದ್ದಾರೆ. ಓಪನ್ ಆಗಿ ಹೇಳ್ತೀವಿ, ತಪ್ಪು ತಿಳ್ಕೊಬೇಡ, ನೀವು ಯಾರು ಮೆಸೇಜ್ ಹೇಳಿಲ್ಲ ಅಂತ ಅರ್ಥ ಆಯ್ತು. ಎಲ್ಲರೂ ಇರ್ಬೇಕಾಗಿತ್ತು. ಒಬ್ಬ ಲಿಂಗಾಯತ್ಸ್ ಆಗಿರುವಂಥವ್ರು ಬಂದಿರೋದು ನಿನ್ನೆ ಬಂದಿದೆ. ಅದನ್ನೇ ಹೇಳಿದ್ ನಾವು ಕಮ್ಯುನಿಕೇಶನ್ ಇಲ್ಲ ಅಂತ. ನಿನ್ನೆ ಆರ್ಡರ್ ಆಗಿದೆ 17ನೇ ತಾರೀಕು ಮಾಡಬೇಕು. ಅದಕ್ಕೋಸ್ಕರ ಅರಪನಹಳ್ಳಿಯಲ್ಲಿ ಲಿಂಗಾಯತ್ಸ್ ಕಮ್ಮಿ ಇದ್ದಾರ? ಇಲ್ಲ, ಎಲ್ಲರೂ ಇದ್ದಾರೆ. ಎಷ್ಟು ಜನ ಇದ್ದೀವಿ? ಇದೀವಿ ತಾನೆ? ನಾನು ಇಲ್ಲ ಅಂತ ಅಲ್ಲ, ಒಬ್ಬರಿದ್ರು ಅವರಿಗೆ ನಾವು ಅವರಿಗೆ ಗೌರವ ಸಲ್ಲಿಸೋದು. ಬಟ್ ನಾವು ಲಿಂಗಾಯತ್ ಸೀನಿಯರ್ಸ್ ಅಂತ ಹೇಳಿದಾಗ ಎಲ್ಲರೂ ಇರಬೇಕು. ಬಸವಣ್ಣ ಲಿಂಗಾಯತ್ ಕಷ್ಟ ಸೀಮಿತ ಆಗಬಾರ್ದು. ಬಸವಣ್ಣ ಲಿಂಗಾಯತ್ ಕಷ್ಟ ಸೀಮಿತ ಅಲ್ಲ. ಸೀಮಿತ ಅಲ್ಲ, ನೀವು ಹೇಳೋ ಮಾತನ್ನ ನಾವು ಹೇಳಿದ್ದು. ಬಟ್ ಇಲ್ಲಿ ಬೇರೆ ಜನ ಎಲ್ಲ ಇದ್ದಾರೆ. ಸಮಾಜಕ್ಕೆ ಒಳ್ಳೆಯದನ್ನು ಕೊಟ್ಟಿರೋ ವ್ಯಕ್ತಿಗೆ
ನಾವು ಗೌರವ ತೋರಿಸ್ಬೇಕು ಅಂದರೆ ಅದು ತಿಳಿದೇ ಇರಲಿ, ಗೊತ್ತಾದ ತಕ್ಷಣ ಬರುವಂಥ ಕರ್ತವ್ಯ ನಮ್ಮ ಜನತೆ ಇರಬೇಕು ಅಂತ ನನ್ನ ಭಾವನೆ ಅಷ್ಟೇ. ನಾನು ಜನ ಕಮ್ಮಿ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡ್ತಿಲ್ಲ, ಒಬ್ಬರಿದ್ರೂ ಅವರಿಗೆ ಸೇರುತ್ತೆ, ಅವ್ರಿಗೆ ಸೇರುವಂಥದ್ದೇ ಸೇರುತ್ತೆ, ಒಬ್ಬರಿದ್ರೂ ಸೇರುತ್ತೆ, 1000 ಜನರು ಇರುತ್ತೆ. ಅಷ್ಟೇ ನಮ್ಮ ಭಕ್ತಿ ಹೆಂಗಿರ್ಬೇಕಂದ್ರೆ ತಿಳಿದ ತಕ್ಷಣನೇ ಪೇಪರ್ಗಳೆಲ್ಲ ಬಂದಿದೆ, ನ್ಯೂಸಲ್ಲಿ ಬಂದಿದೆ, ತಿಳಿದ ತಕ್ಷಣ ನಾವೆಲ್ಲರೂ ಇರಬೇಕು ಅಂತ ನನ್ನ ಭಾವನೆ. ಅಣ್ಣ ನಾನು ಅದನ್ನ ಹೇಳ್ತೀನಿ, ಖಂಡಿತ ನಾನು ಅದೇ ಹೇಳ್ತಿದ್ದೇನೆ, ಕಮ್ಯುನಿಕೇಶನ್ ಗ್ಯಾಪ್ ಇದೆ ಅದನ್ನ ನಾನು ಹೇಳಿದ್ದೀನಿ. ಯಾಕಂದ್ರೆ ಒಂದು ದಿನದಲ್ಲೆಲ್ಲ ಅರ್ಧ ದಿನದಲ್ಲಿ ಏನು ಮಾಡೋಕ್ಕಾಗಲ್ಲ, ಬಟ್ ನ್ಯೂಸ್ ನೋಡೋರಿಗೆ, ಪೇಪರ್ ಓದೋರಿಗೆ ಗೊತ್ತಿರುತ್ತೆ, ಯಾರಿಗೂ ಇಲ್ಲ ಅದು ಮಾಡಬೇಕು ಬರಬೇಕು ಅಂತ ಅಷ್ಟೇ. ಚರ್ಚೆ ಮಾಡೋದು ಬೇಡ, ಒಬ್ಬರಿಗಾಗಿ ನಾವು 20-30 ಜನ ಇದ್ದೀವಿ, 30 ಜನ 30,000 ಕರೆಕ್ಟಾ? 30,000 ಜನ ಒಬ್ಬರಿಂದ 10 ಜನ ಅಂತೂ ಗ್ಯಾರಂಟಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಇದು ನಮ್ಮ ಭಕ್ತಿ ಪೂರ್ವಕವಾಗಿ ಬಸವಣ್ಣವರಿಗೆ ನಮಸ್ಕಾರ, ಶ್ರದ್ಧೆ ಅಲ್ಲ, ಶ್ರದ್ಧಾ ಭಾವನೆಯಿಂದ ನಾವು ನಮಸ್ಕಾರ ಮಾಡಬೇಕು. ಇವತ್ತು ಅದನ್ನ ಮಾಡ್ತಾ ಇದ್ದೀವಿ. ಇಷ್ಟು ದಿವಸ ನಮ್ಮ ಬೋರ್ಡ್ ಇಲ್ಲ ಅಂತ ಹೇಳೋರಿಗೆ ಒಂದು ಉತ್ತರ ಕೊಟ್ಟಿದ್ದೀವಿ, ಸರ್ಕಾರ ಉತ್ತರ ಕೊಟ್ಟಿದೆ. ಎಲ್ಲ ತಾಲೂಕು ಕಚೇರಿಯಲ್ಲೂ ಎಲ್ಲ ಗೌರ್ಮೆಂಟ್ ಆಫೀಸರಲ್ಲಿಯೂ ಬಸವಣ್ಣವರ ಫೋಟೋ ಇರಬೇಕು ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಇದರಲ್ಲಿ ಏನೂ ಇಲ್ಲ, ಬಸವಣ್ಣವರು ನಮ್ಮಲ್ಲಿ ನೋಡಿದ ತಕ್ಷಣ ಬಸವಣ್ಣವರು, ಅಂಬೇಡ್ಕರ್, ಬುದ್ಧ, ಗಾಂಧೀಜಿ ಬಗ್ಗೆ ಎಲ್ಲ ನಮಗೆ ಗೌರವ ಇರೋದ್ರಿಂದ ನಮ್ಮ ತಾಲೂಕು ಆಫೀಸಲ್ಲಿ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆ ಬರುವಂಥವರಿಗೆ ಇದೆಲ್ಲ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಸರ್ಕಾರ ತೀರ್ಮಾನ ತಗೊಂಡು ಒಂದೊಂದು ಇದರಲ್ಲಿ ಇತಿಹಾಸಗಾರರು ಹೇಳಿದರು, ಪ್ರೊಫೆಸರ್ ಏನು ಹೇಳಿದರು, ಲಂಡನ್ನಲ್ಲಿ ಬಸವೇಶ್ವರ ಪ್ರತಿಮೆ ನಿಜ, ಲಂಡನ್ನಲ್ಲಿ ಪ್ರತಿಮೆ ಉದ್ಘಾಟನೆಗೆ ಅಪ್ಪಾಜಿ ಕರೆದಿದ್ರು, ಅಪ್ಪಾಜಿಯವರಿಗೆ ಆ ಟೈಮಲ್ಲಿ ಘೋಷಣೆ ಮಾಡಿದ್ದಾರೆ. ಅದು ಪೋಸ್ಟ್ಪೋನು ಆಯಿತು, ಸ್ವಲ್ಪ ಹುಷಾರಾದ್ಮೇಲೆ ಬರಲಿ ಅಂತ ಆ ಟೈಮಲ್ಲಿ ಅಪ್ಪಾಜಿಯವರಿಗೆ ಹೋಗೋಕ್ಕಾಗಲಿಲ್ಲ. ಅದು ನಮ್ಮ ಚೀಫ್ ಮಿನಿಸ್ಟರ್ ಅವಾಗಲ್ಲಿ ಯಾರಿಗೂ ಮಾಡಿದ್ದಾರೆ. ಅಲ್ಲಿ ಮಾಡೋದಕ್ಕೆ ಕಾರಣಕರ್ತರು ನಮ್ಮ ಮಹಾದೇವಪ್ಪರು ಲಂಡನ್ನಲ್ಲಿ ಇರ್ತಾರೆ, ಮಹಾದೇವಪ್ಪರು ಅಂತ. ನಾನು ಸುಮಾರು 40 ವರ್ಷದಿಂದ ಅವ್ರ ಬಗ್ಗೆ ನನಗೆ ಗೊತ್ತು. ನಮ್ಮ ಕನ್ನಡದಿಂದ ಕರ್ನಾಟಕದಿಂದ ಯಾರೇ ಹೋದ್ರೂ ಅವ್ರ ಮನೆಯಲ್ಲಿ ಲಂಡನ್ಗೆ ಯಾರ್ಯಾರು ಹೋಗ್ತಾರೋ ಅವ್ರ ಮನೆಯಲ್ಲಿ ಒಂದು ಗೆಸ್ಟ್ ರೂಮ್ ಖಾಲಿ, ಎಷ್ಟು ಜನ ಬಂದರೂ ಅವ್ರ ಮನೆಯಲ್ಲಿ ಉಳಿಯೋದಕ್ಕೆ ಅವಕಾಶ ಇದೆ. ಅವರು ಶ್ರಮದಿಂದ ಅಲ್ಲಿ ಎಲ್ಲ ಮಾತಾಡಿ ಎಲ್ಲ ಕನ್ನಡ ಸಂಘದವರು ಸೇರಿ ಅದನ್ನು ಮಾಡೋದಕ್ಕೆ ನಿಜವಾಗ್ಲೂ ಶ್ರಮ ಬೇಕು. ಯಾಕಂದರೆ ಲಂಡನ್ನಲ್ಲಿ ನಮ್ಮ ಜಗಜ್ಯೋತಿ ಬಸವಣ್ಣವ್ರದ್ದು ಕುತ್ತಿಲಿ ಬೇಕು ಅಂತಂದೇಳಿ ತೀರ್ಮಾನ ಮಾಡಿದಾಗ ಅದಕ್ಕೆ ಹೋರಾಟ ಬೇಕೇ ಬೇಕಲ್ವ. ಇದಕ್ಕೆ ನಮ್ಮ ತಾಲೂಕಲ್ಲಿ ಆಫೀಸಲ್ಲಿ ಹೆಂಗೆ ಫೋಟೋ ಇರಬೇಕು ಅಂತ ನಾವೆಲ್ಲ ಪ್ರಯತ್ನ ಪಟ್ಟಿದ್ದು, ಅದೇ ಥರ ಅವರು ಅಲ್ಲಿ ಮಹಾದೇವಪ್ಪರು ಮೇನ್ ಮೂಲ ಸ್ತಂಭ ಅಂದರೆ ಮಹಾದೇವಪ್ಪರು. ಅವ್ರ ಬಗ್ಗೆ ನಾನು ಹೇಳಬೇಕು, ಮೊನ್ನೆ ನನಗೆ ಲಾಸ್ಟ್ ಮಂತ್ ಸಿಕ್ಕಿದ್ರು, ತುಂಬ ವಯಸ್ಸಾಗಿದೆ, ಅವಾಗಲೇ ವಯಸ್ಸಾಗಿದೆ, ಇವಾಗ ಸುಮಾರು 90 ವರ್ಷ ಇರ್ಬೇಕಂತ ಸಿಕ್ಕಿದ್ರು. ಅವರೆಲ್ಲ ನೀ ಎಮ್ಮೆಲೆ ಆಗಿ ಅಲ್ಲಿ ನಾಚಿಕೆ ಪಟ್ಟಿರ್ತಿದ್ದೆ ಅಲ್ಲ ಅಂತ ಇಲ್ಲ ಅಂಕಲ್, ಅದು ಅನಿವಾರ್ಯ ಅಂತ ಹೇಳಿದಾಗ ಅವ್ರು ತುಂಬ ಸಂತೋಷಪಟ್ಟು ಒಳ್ಳೆಯದಾಯಿತು, ನೀನು ಬರಬೇಕು ಲಂಡನ್ನಿಗೆ ಬಾ, ನಾನು ಇರೋದ್ರೊಳಗೆ ಕುತ್ತಿಗೆ ನೋಡ್ಬೇಕು, ನೀನು ನಿಮ್ಮ ತಂದೆ ಬರಲಿಲ್ಲ ಅಂತ ಹೇಳಿದ್ರು. ಖಂಡಿತ ಬರ್ತೀನಿ ಅಂತ ಹೇಳಿದ್ರೆ ಅವರು ಅಪ್ಪಾಜಿ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ರು. ಈ ಕಾರಣಕ್ಕೆ ಹೇಳೋದು, ಒಬ್ಬೊಬ್ಬರದ್ದು ಒಂದೊಂದು ಶ್ರಮ ಇರುತ್ತೆ. ಎಲ್ಲ ಜನಾಂಗದಲ್ಲಿ ಶ್ರಮ ಇರೋದಕ್ಕೆ ಬಸವಣ್ಣವರು ನಮ್ಮ ಮನಸ್ಸಿನಲ್ಲಿ ಹೊರಗಡೆನು ಅವರ ಕೆಲಸಗಳು ವಚನದಿಂದ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಆದಷ್ಟು ಅವರ ದಾರಿಯಲ್ಲಿ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ, ಇಲ್ಲಿ ಆಡಳಿತ ವರ್ಗದವರು ಕರೆಸಿ ನನಗೆ ಪೂಜೆ ಮಾಡೋದಕ್ಕೆ ಮತ್ತು ನಾನು ಮಾತಾಡೋದಕ್ಕೆ, ನನಗೆ ತುಂಬ ದೊಡ್ಡ ಸ್ಪೀಚ್ ಅಲ್ಲ,
ಓದಿದ್ದು ಕೇಳಿದ್ದು ಒಂದು 4 ಮಾತಲ್ಲಿ ಹೇಳಿದ್ದೇನೆ. ಅದರಲ್ಲೇನಾದ್ರು ತಪ್ಪಿದ್ರೆ ಕ್ಷಮಿಸ್ಬೇಡಿ. ಯಾಕಂದರೆ ಒಂದೊಂದ್ಸಲ ಏನೋ ಹೇಳಿರ್ತೀವಿ, ಏನೋ ಆಗಿರುತ್ತೆ. ತಪ್ಪೇನಾಗಿದ್ದರೆ ಕ್ಷಮಿಸಿ. ಎಲ್ಲರೂ ಒಂದೇ. ನಾನೇನು ತಪ್ಪಾಯಿತು ಅಂತ ಕೇಳಿದ ತಕ್ಷಣ ನಂದೇನೋ ಘನತೆ ಕಮ್ಮಿ ಏನೋ ಆಗಲ್ಲ, ಜಾಸ್ತಿನೂ ಆಗಲ್ಲ. ಇರೋ ವಿಷಯಗಳನ್ನು ನಿಮಗೆ ಹೇಳ್ತೀವಿ. ಎಲ್ಲರಿಗೂ ನೀವು ಹೆಂಗೆ ನಾವು ಜೈ ಭೀಮ ಅಂತೀವೋ ಹಾಗೆ ನಾವು ಜೈ ಬಸವೇಶ್ವರ ಅಂತ ಹೇಳೋದಕ್ಕೂ ಇಷ್ಟಪಡ್ತೇವೆ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಬಸವಣ್ಣವರ ತತ್ವಗಳಲ್ಲಿ ನಾವು ಹೆಜ್ಜೆ ಇಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. 12ನೇ ಶತಮಾನದ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆ, ಜಾತಿ ಪದ್ಧತಿ, ಕಂದಾಚಾರ ಇವೆಲ್ಲವನ್ನು ಹೋಗಲಾಡಿಸಿ ಸಮಾಜದ ನಿರ್ಮಾಣಕ್ಕೆ ಪ್ರಯತ್ನಿಸಿರ್ತಕ್ಕಂಥ ಶ್ರೀ ಜಗಜ್ಯೋತಿ ಬಸವೇಶ್ವರರನ್ನು ಕರ್ನಾಟಕ ಸರ್ಕಾರವು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ